ಅದೇ ರೀತಿ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ಮುಳುಗಿದ್ದಾರೆ. ಮಲ್ಪೆ ಬೀಚ್ಗೆ ಬರೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. 12:30ವರೆಗೆ ಇಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶವನ್ನ ಕೊಡಲಾಗಿದೆ. ಉಡುಪಿ ಬಳಿಯ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ನೆರೆದಿದ್ದಾರೆ. 10 ಗಂಟೆ ಬಳಿಕ ಧ್ವನಿವರ್ಧಕಗಳನ್ನು ಇಲ್ಲಿ ಬಳಸುವಂತಿಲ್ಲ. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಉಡುಪಿಯ ಮಲ್ಪೆ ಹತ್ರ ಪ್ರವಾಸಿಗರ ದಂಡೇ ನೆರೆದಿದೆ. ಇದು ಉಡುಪಿಯ ಮಲ್ಪೆ ಬೀಚ್ನ ದೃಶ್ಯ. ಮಲ್ಪೆ ಬೀಚು ಕರ್ನಾಟಕದ ಅತ್ಯಂತ ಚೊಕ್ಕ ಬೀಚ್ಗಳಲ್ಲಿ ಒಂದು. ಈಗ ನೋಡಿದ್ರೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಯರ್ ಎಂಡ್ ಸೆಲೆಬ್ರೇಷನ್ನು ಅದು ಇದು ಅಂತ ಹಾಲಿಡೇಸ್ ಬೇರೆ ಇರುತ್ತೆ. ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಮಲ್ಪೆಯ ಕಡಲ ತೀರದಲ್ಲಿದ್ದೇವೆ. ಮಲ್ಪೆಯ ಕಡಲ ತೀರ ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಯಾಕಂದ್ರೆ ಹೊಸ ವರ್ಷವನ್ನ ಮಲ್ಪೆಯಲ್ಲಿ ಆಚರಿಸಬೇಕು, ಸಂಭ್ರಮಿಸಬೇಕು ಅನ್ನುವಂಥ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ 1 ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ರಾಜ್ಯದ ಅಥವಾ ಕೇರಳ ಭಾಗದಿಂದ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಹಾಗಾಗಿ ಕೆಲವು ಗಂಟೆಗಳು ಮಾತ್ರ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಬಾಕಿ ಇರುವಂಥದ್ದು. ನಾವು ಸದ್ಯ ಮಲ್ಪೆ ಸಮುದ್ರ ತೀರವನ್ನು ಗಮನಿಸಿದರೆ ಬೀಚಿನ ತುಂಬ ಜನಸಾಗರವೇ ಸೇರಿದೆ ಅಂತ ಹೇಳ್ಬಹುದು. ಯಾಕಂದರೆ ಮುಂಜಾನೆಯಿಂದನೇ ಬಂದಿರುವಂಥ ಪ್ರವಾಸಿಗರು ಒಂದಷ್ಟು ಮೋಜು ಮಸ್ತಿಯಲ್ಲಿ ತೊಡಗಿರುವ ದೃಶ್ಯಗಳನ್ನು ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಇವತ್ತು ರಾತ್ರಿಯ ಕ್ಷಣದವರೆಗೂ ಕೂಡ ಮಲ್ಪೆ ಸಮುದ್ರ ತೀರದಲ್ಲೇ ಕಳಿಬೇಕು, ಹೊಸ ವರ್ಷವನ್ನ ಸ್ವಾಗತಿಸಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೂಡ ಪ್ರವಾಸಿಗರು ಇಟ್ಕೊಂಡು ಈ ಭಾಗಕ್ಕೆ ಬರ್ತಾರೆ. ಜೊತೆಗೆ ನಾಳೆ ಮುಂಜಾನೆ ಆದರೆ ಕೊಲ್ಲೂರು ಇರ್ಬೋದು ಅಥವಾ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿಬೇಕು. ಆ ಮೂಲಕ ಹೊಸ ವರ್ಷಕ್ಕೆ ಒಳ್ಳೆಯದಾಗಲಿ ಅನ್ನೋದನ್ನ ದೇವರಲ್ಲಿ ಬೇಡ್ಕೋಬೇಕು ಅನ್ನೋ ಉದ್ದೇಶವನ್ನು ಕೂಡ ಇಟ್ಕೊಂಡು ಬರ್ತಾರೆ. ಆದರೆ ಸದ್ಯ ಈ ವರ್ಷದ ಬಂದಿರುವಂಥ ಪ್ರವಾಸಿಗರಿಗೆ ಒಂದಷ್ಟು ನಿರಾಸೆಗಳು ಕೂಡ ಇರುವಂಥದ್ದು. ಒಂದು ಕಡೆಯಿಂದ ಲಾಡ್ಜ್ಗಳಿರ್ಬೋದು ಅಥವಾ ರೆಸಾರ್ಟ್ಗಳಿರ್ಬೋದು, ಎಲ್ಲದ್ರ ಕೂಡ ದುಪ್ಪಟ್ಟು ರೇಟ್ ನಿಗದಿಯಾಗಿರುವಂಥದ್ದು. ಇನ್ನೊಂದು ಕಡೆಯಿಂದ ಪ್ರವಾಸಿಗರಿಗೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆಯ ಮಟ್ಟಕ್ಕೆ ಉಡುಪಿಯಲ್ಲಿ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಯಾವುದೇ ರೀತಿಯ ಆಯೋಜನೆಗಳು, ಕಾರ್ಯಕ್ರಮದ ಆಯೋಜನೆಗಳಿಗೆ ಒಂದಷ್ಟು ಪೊಲೀಸ್ ಇಲಾಖೆ ಅವಕಾಶವನ್ನು ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಸಂಭ್ರಮಾಚರಣೆ ಮಾಡುವಂಥದ್ದು, ಜನ ಸೇರುವಂಥದ್ದು ಅಥವಾ ರಸ್ತೆಯ ಬದಿಯಲ್ಲಿ ಒಂದಷ್ಟು ಸಂಭ್ರಮಾಚರಣೆ ಮಾಡುವಂಥ ಹವ್ಯಾಸಗಳಿದೆ. ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿರುವಂಥದ್ದು. ಇದೆಲ್ಲವೂ ಕೂಡ ಒಂದಷ್ಟು ಹೊಸ ವರ್ಷದ ಸಂಭ್ರಮಾಚರಣೆಯ ಕ್ಷಣಕ್ಕೆ ನಿರಾಸೆಯನ್ನು ತಂದೊಡ್ಡಿರುವುದಂತೂ ನಿಜ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್. ಅದೇ ರೀತಿ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ಮುಳುಗಿದ್ದಾರೆ. ಮಲ್ಪೆ ಬೀಚ್ಗೆ ಬರೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. 12:30ವರೆಗೆ ಇಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶವನ್ನ ಕೊಡಲಾಗಿದೆ. ಉಡುಪಿ ಬಳಿಯ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ನೆರೆದಿದ್ದಾರೆ. 10 ಗಂಟೆ ಬಳಿಕ ಧ್ವನಿವರ್ಧಕಗಳನ್ನು ಇಲ್ಲಿ ಬಳಸುವಂತಿಲ್ಲ. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಉಡುಪಿಯ ಮಲ್ಪೆ ಹತ್ರ ಪ್ರವಾಸಿಗರ ದಂಡೇ ನೆರೆದಿದೆ. ಇದು ಉಡುಪಿಯ ಮಲ್ಪೆ ಬೀಚ್ನ ದೃಶ್ಯ. ಮಲ್ಪೆ ಬೀಚು ಕರ್ನಾಟಕದ ಅತ್ಯಂತ ಚೊಕ್ಕ ಬೀಚ್ಗಳಲ್ಲಿ ಒಂದು. ಈಗ ನೋಡಿದ್ರೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಯರ್ ಎಂಡ್ ಸೆಲೆಬ್ರೇಷನ್ನು ಅದು ಇದು ಅಂತ ಹಾಲಿಡೇಸ್ ಬೇರೆ ಇರುತ್ತೆ. ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಮಲ್ಪೆಯ ಕಡಲ ತೀರದಲ್ಲಿದ್ದೇವೆ. ಮಲ್ಪೆಯ ಕಡಲ ತೀರ ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಯಾಕಂದ್ರೆ ಹೊಸ ವರ್ಷವನ್ನ ಮಲ್ಪೆಯಲ್ಲಿ ಆಚರಿಸಬೇಕು, ಸಂಭ್ರಮಿಸಬೇಕು ಅನ್ನುವಂಥ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ 1 ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ರಾಜ್ಯದ ಅಥವಾ ಕೇರಳ ಭಾಗದಿಂದ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಹಾಗಾಗಿ ಕೆಲವು ಗಂಟೆಗಳು ಮಾತ್ರ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಬಾಕಿ ಇರುವಂಥದ್ದು. ನಾವು ಸದ್ಯ ಮಲ್ಪೆ ಸಮುದ್ರ ತೀರವನ್ನು ಗಮನಿಸಿದರೆ ಬೀಚಿನ ತುಂಬ ಜನಸಾಗರವೇ ಸೇರಿದೆ ಅಂತ ಹೇಳ್ಬಹುದು. ಯಾಕಂದರೆ ಮುಂಜಾನೆಯಿಂದನೇ ಬಂದಿರುವಂಥ ಪ್ರವಾಸಿಗರು ಒಂದಷ್ಟು ಮೋಜು ಮಸ್ತಿಯಲ್ಲಿ ತೊಡಗಿರುವ ದೃಶ್ಯಗಳನ್ನು ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಇವತ್ತು ರಾತ್ರಿಯ ಕ್ಷಣದವರೆಗೂ ಕೂಡ ಮಲ್ಪೆ ಸಮುದ್ರ ತೀರದಲ್ಲೇ ಕಳಿಬೇಕು, ಹೊಸ ವರ್ಷವನ್ನ ಸ್ವಾಗತಿಸಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೂಡ ಪ್ರವಾಸಿಗರು ಇಟ್ಕೊಂಡು ಈ ಭಾಗಕ್ಕೆ ಬರ್ತಾರೆ. ಜೊತೆಗೆ ನಾಳೆ ಮುಂಜಾನೆ ಆದರೆ ಕೊಲ್ಲೂರು ಇರ್ಬೋದು ಅಥವಾ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿಬೇಕು. ಆ ಮೂಲಕ ಹೊಸ ವರ್ಷಕ್ಕೆ ಒಳ್ಳೆಯದಾಗಲಿ ಅನ್ನೋದನ್ನ ದೇವರಲ್ಲಿ ಬೇಡ್ಕೋಬೇಕು ಅನ್ನೋ ಉದ್ದೇಶವನ್ನ ಕೂಡ ಇಟ್ಕೊಂಡು ಬರ್ತಾರೆ. ಆದರೆ ಸದ್ಯ ಈ ವರ್ಷದ ಬಂದಿರುವಂಥ ಪ್ರವಾಸಿಗರಿಗೆ ಒಂದಷ್ಟು ನಿರಾಸೆಗಳು ಕೂಡ ಇರುವಂಥದ್ದು. ಒಂದು ಕಡೆಯಿಂದ ಲಾಡ್ಜ್ಗಳಿರ್ಬೋದು ಅಥವಾ ರೆಸಾರ್ಟ್ಗಳಿರ್ಬೋದು, ಎಲ್ಲದ್ರ ಕೂಡ ದುಪ್ಪಟ್ಟು ರೇಟ್ ನಿಗದಿಯಾಗಿರುವಂಥದ್ದು. ಇನ್ನೊಂದು ಕಡೆಯಿಂದ
ಪ್ರವಾಸಿಗರಿಗೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆಯ ಮಟ್ಟಕ್ಕೆ ಉಡುಪಿಯಲ್ಲಿ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಯಾವುದೇ ರೀತಿಯ ಆಯೋಜನೆಗಳು ಕಾರ್ಯಕ್ರಮದ ಆಯೋಜನೆಗಳಿಗೆ ಒಂದಷ್ಟು ಪೊಲೀಸ್ ಇಲಾಖೆ ಅವಕಾಶವನ್ನು ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಸಂಭ್ರಮಾಚರಣೆ ಮಾಡುವಂಥದ್ದು, ಜನ ಸೇರುವಂಥದ್ದು ಅಥವಾ ರಸ್ತೆಯ ಬದಿಯಲ್ಲಿ ಒಂದಷ್ಟು ಸಂಭ್ರಮಾಚರಣೆ ಮಾಡುವಂಥ ಹವ್ಯಾಸಗಳಿದೆ. ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿರುವಂಥದ್ದು. ಇದೆಲ್ಲವೂ ಕೂಡ ಒಂದಷ್ಟು ಹೊಸ ವರ್ಷದ ಸಂಭ್ರಮಾಚರಣೆಯ ಕ್ಷಣಕ್ಕೆ ನಿರಾಸೆಯನ್ನು ತಂದೊಡ್ಡಿರುವುದಂತೂ ನಿಜ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್. ಅದೇ ರೀತಿ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ಮುಳುಗಿದ್ದಾರೆ. ಮಲ್ಪೆ ಬೀಚ್ಗೆ ಬರೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. 12:30ವರೆಗೆ ಇಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶವನ್ನ ಕೊಡಲಾಗಿದೆ. ಉಡುಪಿ ಬಳಿಯ ಮಲ್ಪೆ ಬೀಚ್ನಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ನೆರೆದಿದ್ದಾರೆ. 10 ಗಂಟೆ ಬಳಿಕ ಧ್ವನಿವರ್ಧಕಗಳನ್ನ ಇಲ್ಲಿ ಬಳಸುವಂತಿಲ್ಲ. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಉಡುಪಿಯ ಮಲ್ಪೆ ಹತ್ರ ಪ್ರವಾಸಿಗರ ದಂಡೇ ನೆರೆದಿದೆ. ಇದು ಉಡುಪಿಯ ಮಲ್ಪೆ ಬೀಚ್ನ ದೃಶ್ಯ. ಮಲ್ಪೆ ಬೀಚು ಕರ್ನಾಟಕದ ಅತ್ಯಂತ ಚೊಕ್ಕ ಬೀಚ್ಗಳಲ್ಲಿ ಒಂದು. ಈಗ ನೋಡಿದ್ರೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಯರ್ ಎಂಡ್ ಸೆಲೆಬ್ರೇಷನ್ನು ಅದು ಇದು ಅಂತ ಹಾಲಿಡೇಸ್ ಬೇರೆ ಇರುತ್ತೆ. ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಮಲ್ಪೆಯ ಕಡಲ ತೀರದಲ್ಲಿದ್ದೇವೆ. ಮಲ್ಪೆಯ ಕಡಲ ತೀರ ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಯಾಕಂದ್ರೆ ಹೊಸ ವರ್ಷವನ್ನ ಮಲ್ಪೆಯಲ್ಲಿ ಆಚರಿಸಬೇಕು, ಸಂಭ್ರಮಿಸಬೇಕು ಅನ್ನುವಂಥ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ 1 ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ರಾಜ್ಯದ ಅಥವಾ ಕೇರಳ ಭಾಗದಿಂದ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಹಾಗಾಗಿ ಕೆಲವು ಗಂಟೆಗಳು ಮಾತ್ರ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಬಾಕಿ ಇರುವಂಥದ್ದು. ನಾವು ಸದ್ಯ ಮಲ್ಪೆ ಸಮುದ್ರ ತೀರವನ್ನು ಗಮನಿಸಿದರೆ ಬೀಚಿನ ತುಂಬ ಜನಸಾಗರವೇ ಸೇರಿದೆ ಅಂತ ಹೇಳ್ಬಹುದು. ಯಾಕಂದರೆ ಮುಂಜಾನೆಯಿಂದನೇ ಬಂದಿರುವಂಥ ಪ್ರವಾಸಿಗರು ಒಂದಷ್ಟು ಮೋಜು ಮಸ್ತಿಯಲ್ಲಿ ತೊಡಗಿರುವ ದೃಶ್ಯಗಳನ್ನು ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಇವತ್ತು ರಾತ್ರಿಯ ಕ್ಷಣದವರೆಗೂ ಕೂಡ ಮಲ್ಪೆ ಸಮುದ್ರ ತೀರದಲ್ಲೇ ಕಳಿಬೇಕು, ಹೊಸ ವರ್ಷವನ್ನ ಸ್ವಾಗತಿಸಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನ ಕೂಡ ಪ್ರವಾಸಿಗರು ಇಟ್ಕೊಂಡು ಈ ಭಾಗಕ್ಕೆ ಬರ್ತಾರೆ. ಜೊತೆಗೆ ನಾಳೆ ಮುಂಜಾನೆ ಆದರೆ ಕೊಲ್ಲೂರು ಇರಬಹುದು ಅಥವಾ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿಬೇಕು. ಆ ಮೂಲಕ ಹೊಸ ವರ್ಷಕ್ಕೆ ಒಳ್ಳೆಯದಾಗಲಿ ಅನ್ನೋದನ್ನ ದೇವರಲ್ಲಿ ಬೇಡ್ಕೋಬೇಕು ಅನ್ನೋ ಉದ್ದೇಶವನ್ನ ಕೂಡ ಇಟ್ಕೊಂಡು ಬರ್ತಾರೆ. ಆದರೆ ಸದ್ಯ ಈ ವರ್ಷದ ಬಂದಿರುವಂಥ ಪ್ರವಾಸಿಗರಿಗೆ ಒಂದಷ್ಟು ನಿರಾಸೆಗಳು ಕೂಡ ಇರುವಂಥದ್ದು. ಒಂದು ಕಡೆಯಿಂದ ಲಾಡ್ಜ್ಗಳು ಇರ್ಬೋದು ಅಥವಾ ರೆಸಾರ್ಟ್ಗಳು ಇರ್ಬೋದು, ಎಲ್ಲದ್ರ ಕೂಡ ದುಪ್ಪಟ್ಟು ರೇಟ್ ನಿಗದಿಯಾಗಿರುವಂಥದ್ದು. ಇನ್ನೊಂದು ಕಡೆಯಿಂದ ಪ್ರವಾಸಿಗರಿಗೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆಯ ಮಟ್ಟಕ್ಕೆ ಉಡುಪಿಯಲ್ಲಿ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಯಾವುದೇ ರೀತಿಯ ಆಯೋಜನೆಗಳು ಕಾರ್ಯಕ್ರಮದ ಆಯೋಜನೆಗಳಿಗೆ ಒಂದಷ್ಟು ಪೊಲೀಸ್ ಇಲಾಖೆ ಅವಕಾಶವನ್ನು ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಸಂಭ್ರಮಾಚರಣೆ ಮಾಡುವಂಥದ್ದು, ಜನ ಸೇರುವಂಥದ್ದು ಅಥವಾ ರಸ್ತೆಯ ಬದಿಯಲ್ಲಿ ಒಂದಷ್ಟು ಸಂಭ್ರಮಾಚರಣೆ ಮಾಡುವಂಥ ಹವ್ಯಾಸಗಳಿದೆ. ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿರುವಂಥದ್ದು. ಇದೆಲ್ಲವೂ ಕೂಡ ಒಂದಷ್ಟು ಹೊಸ ವರ್ಷದ ಸಂಭ್ರಮಾಚರಣೆಯ ಕ್ಷಣಕ್ಕೆ ನಿರಾಸೆಯನ್ನು ತಂದೊಡ್ಡಿರುವುದಂತೂ ನಿಜ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್.